ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕನಕದಾಸರು ಬರೆದಿರುವಂಥ ಕುಲದ ನೆಲೆ ಬಲ್ಲಿರ ಎಂಬ ಕೀರ್ತನೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕನಕದಾಸರ ಪರಿಚಯ. ಕನಕದಾಸರು ಪುರಂದರದಾಸರ ಸಮಕಾಲೀನರು. ಧಾರವಾಡ ಜಿಲ್ಲೆಯ ಬಂಕಾಪುರ ಸಮೀಪದ ಬಾಡ ಅನ್ನುವಂಥದ್ದು ಇವರ ಹುಟ್ಟೂರು. ಬಾಳಿದ ಸ್ಥಳ ಕಾಗಿನೆಲೆ. 1509ರಲ್ಲಿ ಬೀರಪ್ಪ ಹಾಗೂ ಬಚ್ಚಮ್ಮ ದಂಪತಿಗಳ ಸುಪುತ್ರರಾಗಿ ಇವರು ಜನಿಸ್ತಾರೆ. ಇವರ ಬಾಲ್ಯದ ಹೆಸರು ತಿಮ್ಮಪ್ಪ. ಒಮ್ಮೆ ಇವರಿಗೆ ಕನಕ ಅಂದ್ರೆ ಚಿನ್ನ ಸಿಕ್ಕಿರೋದ್ರಿಂದ ಕನಕನಾಯಕ ಅಂತೇಳಿ ಇವರನ್ನ ಕರೆಯಲ್ಪಡ್ತಾರೆ. ಸೊ ಇವರು ಹರಿಭಕ್ತಿ ಸಾರ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ ಮತ್ತು ಮೋಹನ ತರಂಗಿಣಿ ಎನ್ನುವಂತಹ ಕೃತಿಗಳನ್ನ ರಚಿಸಿದ್ದಾರೆ. ಮುಡಿಗೆ ಅಷ್ಟಕಗಳನ್ನು ಕೂಡ ಬರೆದಿದ್ದಾರೆ. ಅನೇಕ ಕೀರ್ತನೆಗಳನ್ನ ಬರೆದಿದ್ದಾರೆ. ಕನಕದಾಸರು ದಾಸರೂ ಹೌದು, ಕವಿಯೂ ಹೌದು. ಹಾಗಾಗಿ ಇವರು ಬಹಳಷ್ಟು ಕನ್ನಡ ನಾಡಿನ ಸಂಸ್ಕೃತಿಯ ಪ್ರತೀಕವಾಗಿ ತಮ್ಮ ಬದುಕನ್ನ ಬದುಕಿದಂಥವ್ರು. ವ್ಯಾಸಕೂಟ, ದಾಸಕೂಟ ಇದರ ಅಡಿಯಲ್ಲಿ ಹಂಪೆಯ ಪರಿಸರದಲ್ಲಿ ಬಾಳಿ ಬೆಳಗದಂಥವ್ರು. ಉಡುಪಿಗೆ ಹೋಗಿ ಕೃಷ್ಣನ ದರ್ಶನವನ್ನು ಪಡ್ಕೊಂಡಂಥವ್ರು. ಕನ್ನಡ ನಾಡು ಮರೀಲಿಕ್ಕೆ ಸಾಧ್ಯನೇ ಇಲ್ಲದೆ ಇರುವಂತಹ ಒಬ್ಬ ಮಹಾನ್ ದಾರ್ಶನಿಕ ಅಂದ್ರೆ ಕನಕದಾಸರು. ಇಷ್ಟು ಅವರದೊಂದು ಪರಿಚಯ. ನೇರವಾಗಿ ಈಗ ಕನಕದಾಸರು ಬರೆದಿರುವಂತಹ ಈ ಒಂದು ಪದ್ಯವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೊದಲನೇ 2 ಸಾಲುಗಳು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಮಾನವರು ಜಾತಿ ಕುಲದ ಹೆಸರಿನಲ್ಲಿ ಪರಸ್ಪರ ಜಗಳ ಆಡ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಮನುಷ್ಯನ ಮೂಲ ಯಾವುದು ಎಂದು ಯಾರಿಗೂ ತಿಳಿದಿಲ್ಲ. ಕುಲದ ಅಹಂಕಾರ ಪಡುವ ಮೊದಲು ಅದರ ಮೂಲವನ್ನ ಅರ್ಥಕೊಳ್ಳಿ ನೀವು ಅನ್ನುವ ಮಾತನ್ನ ಇಲ್ಲಿ ಕನಕದಾಸರು ಎಚ್ಚರಿಸ್ತಾ ಇದ್ದಾರೆ. 2ನೇ ಪ್ಯಾರದಲ್ಲಿ ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ, ಗುಟ್ಟು ಕಾಣಿಸ ಬಂತು ಹಿರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನೆ ಕಂಡ್ಯ ಮನುಜ. ಜಗತ್ತಿನಲ್ಲಿ ಜೀವಿಯೊಂದು ಜನ್ಮ ತಾಳದ ಜಾಗವಿಲ್ಲ, ಓಡಾಡದ ನೆಲವಿಲ್ಲ, ಆಹಾರವಾಗಿ ಸೇವಿಸಿದ ವಸ್ತುಗಳಿಲ್ಲ. ಹೀಗಿರುವಾಗ ಯಾರು ಹೆಚ್ಚು ಯಾರು ಕಡಿಮೆ ಎಲ್ಲವೂ ಭಗವಂತನ ಸೃಷ್ಟಿ. ಇದನ್ನು ಅರಿತು ದೈವ ಸ್ಮರಣೆ ಮಾಡುವುದೇ ಲೇಸು. ಅಂದ್ರೆ ಪ್ರಪಂಚದ ಎಲ್ಲ ಕಡೆನೂ ಕೂಡ ಜೀವಿಗಳು ವಾಸ ಮಾಡ್ತಾನೇ ಇದೆ. ಹಾಗಾಗಿ ಎಲ್ಲ ಕಡೆ ಜೀವ ಇದ್ದೇ ಇದೆ, ಜೀವಿಗಳು ಇದ್ದೇ ಇದೆ. ಯಾರು ಇಲ್ಲಿ ಮೇಲು ಯಾರು ಕೀಳು ಅನ್ನುವಂಥದ್ದು ಇದ್ಯಾವುದು ಕೂಡ ಅಲ್ವೇ ಅಲ್ಲ. ಇದೆಲ್ಲ ಭಗವಂತನ ಸೃಷ್ಟಿ. ಇದನ್ನ ನೀವು ಅರ್ಥ ಮಾಡಿಕೊಂಡು ದೇವರನ್ನ ಸ್ಮರಿಸ್ಕೊಂಡ್ರೆ ಅದೇ ಪುಣ್ಯದ ಕೆಲಸ ಅಂತೇಳಿ ಇಲ್ಲಿ ಕನಕದಾಸರು 2ನೇದರಲ್ಲಿ ಹೇಳ್ತಾ ಇದ್ದಾರೆ. 3ನೇದು, ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲಜ ಕುಲವನೇನಾದರೂ ಬಲ್ಲಿರ. ಜಲದ ಬೊಬ್ಬಿಳಿಯಂತೆ ಸ್ಥಿರವಲ್ಲವೀ ದೇಹ, ನೆಲೆಯನರಿತು ನೀ ನೆನೆ ಕಂಡ್ಯ ಮನುಜ. ಜಲ ಅಂದ್ರೆ ನೀರು. ಜಲ ಅಲ್ವೇ ಎಲ್ಲರಿಗೂ ಕೂಡ ತಾಯಿ, ನೀರಲ್ವೇ ಎಲ್ಲರಿಗೂ ತಾಯಿ. ನೀರಿಲ್ಲ ಅಂದ್ರೆ ಬದುಕ್ಲಿಕ್ಕೆ ಸಾಧ್ಯನಾ? ಜಲದ ಜಾತಿ ಯಾವತ್ತಾದ್ರೂ ನೀವು ತಿಳ್ಕೊಂಡಿದ್ದೀರಾ? ಜಲಕ್ಕೆ ಯಾವ್ದಾದ್ರು ಜಾತಿ ಇದೆಯಾ? ಅದಕ್ಕೆ ಜಲಜ ಕುಲವನೇನಾದರೂ ಬಲ್ಲಿರ, ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವೀ ದೇಹ. ಹಾಗಾಗಿ ಇಲ್ಲಿ ನೀರು ಸಮಸ್ತ ಜೀವರಾಶಿಗಳಿಗೆ ಮೂಲಾಧಾರ. ಬ್ರಾಹ್ಮಣನ ಸಂಧ್ಯಾ ವಂದನೆಗೂ ನೀರು ಬೇಕು, ಶೂದ್ರನ ಬಾಯಾರಿಕೆಗೂ ನೀರು ಬೇಕು. ನೀರಿನಲ್ಲಿ ಹುಟ್ಟುವ ಕಮಲದ ಕುಲ ಯಾವುದು? ದೇಹವು ನೀರಿನ ಗುಳ್ಳೆಯಂತೆ ಅಸ್ಥಿರವಾಗಿರುವಂಥದ್ದು. ಹಾಗಾಗಿ ಇದನ್ನ ಅರ್ಥ ಮಾಡಿಕೊಂಡು ಬದುಕಬೇಕು. ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವೀ ದೇಹ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ಒಂದು ಸಾಲಲ್ಲಿ, ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನ್ನುತ್ತ ತಿಳಿದು ಸಿರಿ ಕಾಗಿನೆಲೆ ಆದಿ ಕೇಶವರಾಯನ ಚರಣ ಕಮಲವ ಕೀರ್ತಿಸುವನೇ ಕುಲಜ. ಅಂದ್ರೆ ದೈವದ ಮುಂದೆ ಎಲ್ಲರೂ ಸಮಾನರು, ಎಲ್ಲೆಡೆ ಹರಿಯೇ ತುಂಬಿ ತುಳುಕ್ತಾ ಇದ್ದಾನೆ ಅಂತ ತಿಳ್ಕೊಂಡು ಆ ಪರಮಾತ್ಮನ ಪಾದಗಳನ್ನ ಭಕ್ತಿಯಿಂದ ಸ್ಮರಿಸುವವನೇ ನಿಜವಾದ ಕುಲಜ, ಕುಲಕ್ಕೆ ಉತ್ತಮನಾದವನು. ಪರಮಾತ್ಮನ ಪೂಜೆ ಮಾಡವನೇ ನಿಜವಾಗಿರುವಂತ ಕುಲಜ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಕನಕದಾಸರ ಒಂದು ಕೀರ್ತನೆಯ ಒಂದು ವಿಚಾರಗಳು. ಈಗ ಪದ್ಯದ ಈ ಕೀರ್ತನೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡೋಣ. 5 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಕನಕದಾಸರ ಪ್ರಕಾರ ಸರ್ವೋತ್ತಮ ಅಂದ್ರೆ ಯಾರು? ಕನಕದಾಸರ ಪ್ರಕಾರ ಜಗತ್ನಲ್ಲಿ ಹರಿಯೇ ಸರ್ವೋತ್ತಮ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಟ್ಟಿದ್ದೇವೆ. 2ನೇ ಪ್ರಶ್ನೆ, ಕನಕದಾಸರು ಕಂಡಂತ ಕುಲಜ ಯಾರು? ಕನಕದಾಸರ ಪ್ರಕಾರ ಒಳ್ಳೆ ಕುಲದಲ್ಲಿ ದೊಡ್ಡ ಜಾತಿನಲ್ಲಿ ಹುಟ್ಟಿದ ತಕ್ಷಣ ಕುಲಜ ಅನ್ಸ್ಕೊಳ್ಳೋದಿಲ್ಲ. ಯಾರು ಅಹಂಕಾರನ ಬಿಟ್ಟು ಪರಮಾತ್ಮನನ್ನ ಪೂಜೆ ಮಾಡ್ತಾರೋ ಭಕ್ತಿಯಿಂದ ಅವರು ನಿಜವಾದಂತ ಕುಲಜರು ಅಂತ ಇಲ್ಲಿ
ಕನಕದಾಸರು ಭಾವಿಸಿದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಅದಕ್ಕೂ ಉತ್ತರವನ್ನ ಅಲ್ಲಿ ಕೊಟ್ಟಿದ್ದೇವೆ. ಇನ್ನು 3ನೇ ಪ್ರಶ್ನೆ, ಕನಕದಾಸರ ಪ್ರಕಾರ ಭಕ್ತಿ ಪರಿಕಲ್ಪನೆ. ಕನಕದಾಸರ ಭಕ್ತಿ ಕೇವಲ ಆಚರಣೆ ಮೈಲಿಗೆಗೆ ಸೀಮಿತವಾಗಿಲ್ಲ, ಅಂತರಂಗದ ಶುದ್ಧಿ ಮತ್ತು ಸಮಾನತೆಯನ್ನು ಆಧರಿಸಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೂ ಉತ್ತರವನ್ನ ಅಲ್ಲಿ ಕೊಟ್ಟಿದ್ದೇವೆ. ಇದಾದ್ಮೇಲೆ ನೆಕ್ಸ್ಟು 10 ಅಂಕದ ಪ್ರಶ್ನೆಗಳು. ಕುಲದ ಕಲ್ಪನೆ ಹುಸಿ ಎಂಬುದನ್ನು ಕನಕದಾಸರು ಯಾವ ಯಾವ ರೂಪಕಗಳಿಂದ ಮನದಟ್ಟು ಮಾಡಿಸುತ್ತಾರೆ? ಇದಕ್ಕೆ ಉತ್ತರವನ್ನ ಅಲ್ಲಿ ಕೆಳಗಡೆ ಕೊಟ್ಟಿದ್ದೇವೆ. ಕನಕದಾಸರು ದೈನಂದಿನ ಜೀವನದ ನೈಸರ್ಗಿಕ ರೂಪಕಗಳ ಮೂಲಕ ಕುಲದ ಪೊಳ್ಳುತನವನ್ನ ವಿವರಿಸಿದ್ದಾರೆ. ಯಾವ ರೀತಿಯಾಗಿ ಅಂತೇಳಿ ಅಲ್ಲಿ ಉತ್ತರವನ್ನ ಕೊಟ್ಟಿದ್ದೇವೆ, ಅದನ್ನು ನೋಡ್ಕೋಬಹುದು. ಇದಾದ್ಮೇಲೆ 2ನೇ ಪ್ರಶ್ನೆ, ದೇವರ ನಾಮಗಳಿಂದ ಜನರ ಮನಸ್ಸಿನ ಬದಲಾವಣೆ ಸಾಧ್ಯವೇ? ಚರ್ಚಿಸಿ. ದೇವರನ್ನ ಹಾಡುಗಳನ್ನ ಹಾಡಿ, ಸೊ ಅದ್ರ ಜೊತೆಗೆ ಇನ್ನು ಏನೆಲ್ಲ ಮಾಡಬೇಕು, ಕೇವಲ ನಾಮಗಳಿಂದ ಏನು ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಏನೇನೆಲ್ಲ ವಿಚಾರಗಳನ್ನ ಕನಕದಾಸರು ಇಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಕೂಡ ನಾವಲ್ಲಿ ಕೊಟ್ಟಿದ್ದೇವೆ, ನೋಡ್ಕೋಬಹುದು. ಇದಾದ್ಮೇಲೆ 3ನೇದು, ಜಾತಿ ನಿರ್ಮೂಲನೆಯ ಆಶಯವು ಈ ಕೀರ್ತನೆಯಲ್ಲಿ ಪರಿಣಾಮಕಾರಿಯಾಗಿ ಯಾವ ರೀತಿಯಾಗಿ ಮೂಡ್ ಬಂದಿದೆ. ಕುಲದ ನೆಲೆಯನ್ನೇನಾರು ಬಲ್ಲಿರ, ಆ ನೀರಿನ ವಿಚಾರವನ್ನ ಹೇಳ್ತಾರಲ್ಲ, ಆ ಜೀವಿಗಳ ವಿಚಾರವನ್ನ ಹೇಳ್ತಾರಲ್ಲ, ಅದೆಲ್ಲದನ್ನು ಕೂಡ ಸೇರಿಸಿ ಇಲ್ಲಿ ನೀವು ಬರಿಬೇಕಾಗತ್ತೆ ವಿದ್ಯಾರ್ಥಿಗಳೇ. ಸೊ ಇಷ್ಟು ನಿಮ್ಮ ಕನಕದಾಸರ ಕುಲದ ನೆಲೆಯನ್ನೇನಾದ್ರೂ ಬಲ್ಲಿರ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈ ಒಂದು ವಿಡಿಯೋ ನಿಮಗೆ ಖಂಡಿತ ಅರ್ಥ ಆಗಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.